ಹಾಯ್ ಹಲೋ. ಏನಿವತ್ತು ವಿತೌಟ್ ಮೇಕಪ್ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ನೀವು ಅನ್ಕೊಂತಿರ್ಬೋದಲ್ವಾ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರಾಕ್ಟಿಕಲ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ ಅದಕ್ಕೋಸ್ಕರ ನಾನು ಇವಾಗ ನಿಮಗೆ ತೋರಿಸ್ಬೇಕಲ್ವಾ, ಸೊ ಅದಕ್ಕೋಸ್ಕರ ನಾನು ಮೇಕಪ್ ಮಾಡ್ಕೊಂಡಿಲ್ಲ. ಸ್ಕಿನ್ನಲ್ಲಿ ಯಾವುದೇ ರೀತಿ ಸಿಂಗಲ್ ಪ್ರಾಡಕ್ಟ್ ಇಲ್ಲ, ಏನಿದೆ ನ್ಯಾಚುರಲ್ ಆಗಿ ಹಾಗೆ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ, ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇನ್ನು ಇಷ್ಟು ದಿನ ಥಿಯರಿ ಕ್ಲಾಸೇ ಇತ್ತು, ಎಷ್ಟೊಂದು ಜನ ವೇಟ್ ಮಾಡ್ತಾ ಇದ್ರಿ ಇಲ್ಲಿ ಪ್ರಾಕ್ಟಿಕಲ್ ಕ್ಲಾಸ್ಗೆ. ಈಗ ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ, ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಪ್ರಾಕ್ಟಿಕಲ್ ಕ್ಲಾಸ್ ಕೂಡ ನಡೆಯುತ್ತೆ. ಹಾಗೆ ನಾನು ಥಿಯರಿ ಹೇಳ್ತಾನೆ ಹಂಗೆ ಪ್ರಾಕ್ಟಿಕಲ್ ಕೂಡ ಮಾಡ್ತಾ ಹೋಗ್ತೀನಿ. ಅವಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇವಾಗ ಥಿಯರಿಯಲ್ಲಿ ಅರ್ಧ ಭಾಗ ನಿಮ್ ತಲೆಗೆ ಹೋಗಿರುತ್ತೆ, ಈಗ ಪ್ರಾಕ್ಟಿಕಲ್ ಅಲ್ಲಿ ನಿಮ್ಗೆ ಪೂರ್ತಿ ಅರ್ಥ ಆಗುತ್ತೆ. ಸೊ ಥಿಯರಿ ಯಾರೆಲ್ಲ ನೋಡಿಲ್ಲ, ಫಸ್ಟ್ ಟೈಮ್ ನಮ್ಮ ವಿಡಿಯೋನ ಈ ಒಂದು ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ಅವರು ಪ್ರೀವಿಯಸ್ ವಿಡಿಯೋಸ್ನ ಕೂಡ ಹೋಗಿ ನೋಡ್ಕೊಂಡ್ ಬನ್ನಿ. ನಾನು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಡೇ 1, ಡೇ 2, ಡೇ 3, ಡೇ 4, ಡೇ 5 ಈ ರೀತಿ ಹಾಕೊಂಡ್ ಬಂದಿದ್ದೀನಿ. ಸೊ ಎಲ್ಲ ಕೂಡ ಹೋಗಿ ಎಲ್ಲ ವಿಡಿಯೋಸ್ ನೋಡಿ, ಆಮೇಲೆ ನಿಮಗೆ ಎಲ್ಲ ಕಂಪ್ಲೀಟ್ ನಾಲೆಡ್ಜ್ ಸಿಗುತ್ತೆ ಅಲ್ವಾ. ಆಮೇಲೆ ಪ್ರಾಕ್ಟಿಕಲ್ ಕೂಡ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಈಗ ಪ್ರಾಕ್ಟಿಕಲ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಅಂದ್ರೆ ಫಸ್ಟ್ ವಿಡಿಯೋ ಫಸ್ಟ್ ಡೇ 1, ಡೇ 2 ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಮೇಕಪ್ ಸ್ಟೆಪ್ಸ್. ಈಗ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ನಾವು ಸ್ಕಿನ್ ಟೈಪ್ ನ ನೋಡ್ಕೋಬೇಕು ಅಂತ ಹೇಳಿದ್ದೆ. ಫಸ್ಟ್ ಸ್ಕಿನ್ ಟೈಪ್ ನೆಲ್ಲ ಹೇಗೆ ನೋಡ್ಕೊಳ್ಳೋದು ಅಂತ ನಿಮ್ಗೆ ಆಲ್ರೆಡಿ ಥಿಯರಿ ಕ್ಲಾಸ್ ಅಲ್ಲೇ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ. ಪ್ರಾಕ್ಟಿಕಲ್ ಅಲ್ಲಿ ನಿಮ್ಗೆ ಅದೆಲ್ಲ ಹೇಳೋದಿಕ್ಕಾಗಲ್ಲ, ಅದಕ್ಕೋಸ್ಕರ ಥಿಯರಿ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಅಂತಾನೆ ನಾನು ನಿಮ್ಗೆ ಹೇಳಿದ್ದು. ಇವಾಗ ನೀವು ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್ ಅಂತ ಎಲ್ಲ ನೋಡ್ಕೊಂಡು, ಮತ್ತೆ ಇವ್ರದ್ದು ಯಾವ ಅಂಡರ್ಟೋನ್ ಬರುತ್ತೆ ಎಲ್ಲ ನೀವು ನೋಡ್ಕೊಂಡು ಈಗ ಸ್ಟಾರ್ಟ್ ಮಾಡಬೇಕು. ಈಗ ಫಸ್ಟ್ ಮೇಕಪ್ ಫಸ್ಟ್ ಸ್ಟೆಪ್ ಏನು, CTM. CTM ಅಂತಂದ್ರೆ ಏನು, ಕ್ಲೆನ್ಸರ್, ಟೋನರ್, ಮಾಯಿಶ್ಚರೈಸರ್. ಕ್ಲೆನ್ಸರ್ ಏನಕ್ಕೆ ಮಾಡ್ತೀವಿ ನಾವು, ಕ್ಲೆನ್ಸಿಂಗ್ ಏನಕ್ಕೆ ಅಂತ ಅಂದ್ರೆ ನಮ್ಮ ಸ್ಕಿನ್ ಅಲ್ಲಿ ಇರುವಂತ ಡಸ್ಟ್ ಎಲ್ಲ ತೆಗಿಬೇಕು, ನೀಟಾಗಿ ಡಸ್ಟ್ ಎಲ್ಲ ತೆಗಿಬೇಕು, ಮತ್ತೆ ಪೋರ್ಸ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾವು ಕ್ಲೆನ್ಸಿಂಗ್ ಮಾಡ್ತೀವಿ. ಈಗ ಕ್ಲೆನ್ಸಿಂಗ್ ಮಾಡೋದಕ್ಕೆ ನಾವು 2 ಟೈಪ್ಸ್ ಆಗಿ ಮಾಡ್ತೀವಿ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ ಡೀಪ್ ಕ್ಲೆನ್ಸ್ ಮಾಡ್ತೀವಿ ಅಂತ. ಡೀಪ್ ಕ್ಲೆನ್ಸ್ ಹೇಗ್ ಮಾಡೋದು ಅಂತ ಅಂದ್ರೆ, ಒಂದು ನಾವು ಕ್ಲೆನ್ಸಿಂಗ್ ಮಿಲ್ಕ್ ಬರುತ್ತೆ, ಅದನ್ನ ಯೂಸ್ ಮಾಡಿ ಕ್ಲೆನ್ಸ್ ಮಾಡ್ತೀವಿ. ಮತ್ತೆ ಸೆಕೆಂಡ್ ಸ್ಟೆಪ್ ಏನ್ ಮಾಡ್ತೀವಿ ಅಂತ ಅಂದ್ರೆ, ನಮ್ಗೆ ವೆಟ್ ಟಿಶ್ಯೂ ಸಿಗುತ್ತೆ, ವೆಟ್ ಟಿಶ್ಯೂ ಅಲ್ಲಿ ಮಾಡ್ತೀವಿ. ಇಲ್ಲ ನೀವು ಯಾವ್ದಾದ್ರು ಒಂದು ಮಾಡಿದ್ರು ಸಾಕು. ಇವಾಗ ಡ್ರೈ ಸ್ಕಿನ್ ಇರುತ್ತಲ್ವಾ, ಅವ್ರಿಗೆ ಕ್ಲೆನ್ಸಿಂಗ್ ಮಿಲ್ಕ್ ಅಲ್ಲೇ ಮಾಡಿ, ಅವಾಗ ಸ್ಕಿನ್ ಸ್ವಲ್ಪ ಅವ್ರಿಗೆ ಮಾಯಿಶ್ಚರೈಸರ್ ತರ ಸ್ವಲ್ಪ ಮಾಯಿಶ್ಚರೈಸ್ ಆಗತ್ತೆ. ಯಾಕಂತಂದ್ರೆ ಅದರಲ್ಲಿ ಆ ಕ್ಲೆನ್ಸರ್ ಅಲ್ಲಿ ಸ್ವಲ್ಪ ನಿಮಗೆ ಕ್ರೀಮಿ ಕಂಟೆಂಟ್ ಇರೋದ್ರಿಂದ ನಿಮಗೆ ಡ್ರೈ ಸ್ಕಿನ್ ಅವ್ರಿಗೆ ಅದು ಸೂಟ್ ಆಗುತ್ತೆ. ಇನ್ನು ಆಯಿಲಿ ಸ್ಕಿನ್ ಇದ್ರೆ ನೀವು ಆರಾಮ್ಸೆ ವೆಟ್ ವೈಪ್ಸ್ ನ ಯೂಸ್ ಮಾಡಿ. ನನ್ನ ಸಜೆಷನ್ ಇದು. ಇಲ್ಲ ನಿಮ್ಮ ಹತ್ರ ಇವಾಗ ತಕ್ಷಣಕ್ಕೆ ನೀವು ಕ್ಲೆನ್ಸಿಂಗ್ ಮಿಲ್ಕ್ ಸಿಕ್ಕಿಲ್ಲ, ಆರ್ ಮರ್ತೋಗ್ಬಿಟ್ಟಿದೀರಾ ಅಂತ ಅಂದ್ರೆ ನೀವು ವೆಟ್ ಟಿಶ್ಯೂ ಅಲ್ಲೇ ಮಾಡ್ಬೋದು. ಬಟ್ ಡ್ರೈ ಸ್ಕಿನ್ ಅವ್ರಿಗೆ ನೀವು ಈ ಒಂದು ಕ್ಲೆನ್ಸಿಂಗ್ ಮಿಲ್ಕ್ ಅಲ್ಲಿ ಮಾಡಿದ್ರೆ ನಿಮಗೆ ಸ್ಕಿನ್ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಫೌಂಡೇಶನ್ ಎಲ್ಲ ಬ್ಲೆಂಡ್ ಆಗೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ಡ್ರೈ ಸ್ಕಿನ್ ಅವ್ರಿಗೆ ನಾವು ಕ್ರೀಮ್ ಬೇಸ್ಡ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತೀವಿ, ಆಯಿಲಿ ಸ್ಕಿನ್ ಅವ್ರಿಗೆ ಜೆಲ್ ಬೇಸ್ಡ್ ಈ ತರ ನಾವು ಯೂಸ್ ಮಾಡ್ತೀವಲ್ವಾ. ಸೊ ಅದಕ್ಕೋಸ್ಕರ ಈಗ ನಾನು 2 ಟೈಪ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ಫಸ್ಟ್ ಕ್ಲೆನ್ಸಿಂಗ್ ಮಿಲ್ಕ್. ಆಕ್ಚುಲಿ ಕ್ಲೆನ್ಸಿಂಗ್ ಮಿಲ್ಕ್ ಸಿಗತ್ತೆ ನಿಮ್ಗೆ, ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರಾಡಕ್ಟ್ಸ್ ನ ಹಾಕ್ತೀನಿ, ನೀವು ಹೋಗಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದ್ರೆ ನಿಮಗೆ ಸಿಗತ್ತೆ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ನೀವು ಆ ಲಿಂಕ್ ನ ಯೂಸ್ ಮಾಡ್ಕೊಂಡು ನೋಡಿ, ಈ ರೀತಿ ವೈಟ್ ಆಗಿ ಈ ರೀತಿ ಇರುತ್ತೆ ಕ್ಲೆನ್ಸಿಂಗ್ ಮಿಲ್ಕ್. ನಿಮಗೆ ತುಂಬಾ ಬ್ರ್ಯಾಂಡ್ಸ್ ಸಿಗುತ್ತೆ. ನೀವು ಓಪಲ್ ಅಲ್ಲಿ ತಗೊಂಡ್ರೆ ನಿಮಗೆ ಸ್ವಲ್ಪ ಬಜೆಟ್ ಅಲ್ಲಿ ಸಿಗುತ್ತೆ. ಓಪಲ್ ಅಲ್ಲಿ ನಾನು ನಿಮ್ಗೆ ಬ್ರ್ಯಾಂಡ್ಸ್ನೆಲ್ಲ ನಾನು ನಿಮ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ಈಗ ನೋಡಿ, ಈಗ ನಾನು ಇದರಲ್ಲಿ ಕ್ಲೆನ್ಸಿಂಗ್ ಮಿಲ್ಕ್ ಹಾಕಿದ್ದೀನಿ. ಒಂದು ಟಿಶ್ಯೂ ಆದ್ರೂ ತಗೋಬಹುದು, ಇಲ್ಲ ಅಂತಂದ್ರೆ ನೀವು ಕಾಟನ್ ಇರುತ್ತಲ್ವಾ, ಕಾಟನ್ ಬೆಸ್ಟ್ ಇರುತ್ತೆ. ನೋಡಿ ಈ ರೀತಿ ನೀಟಾಗಿ ನಾರ್ಮಲ್ ಟಿಶ್ಯೂ ತಗೋಬೇಡಿ, ಮಾಮೂಲಿಗೆ ಫೇಶಿಯಲ್ ಮಾಡೋದಿಕ್ಕೆ ಬರುತ್ತಲ್ಲ ಟಿಶ್ಯೂ, ಆ ಟಿಶ್ಯೂ ಯೂಸ್ ಮಾಡಿ ಈ ರೀತಿ ನೀಟಾಗಿ ಒರೆಸ್ಕೊಳ್ಬೇಕು. ನೀಟಾಗಿ ಎಲ್ಲೂ ಬಿಡಬಾರ್ದು, ಫುಲ್ ಕ್ಲೀನ್ ಮಾಡ್ಕೋಬೇಕು. ನಿಮ್ಗೆ ಇನ್ನು ಸ್ವಲ್ಪ ಬೇಕು ಅಂತಂದ್ರೆ ನೀಟಾಗಿ ಹಾಕೋಬಹುದು. ನೋಡಿ ಹೆಂಗೆ ಡಸ್ಟ್ ನಿಮಗೆ ಕಾಣಿಸ್ತಾ ಇರ್ಬೋದು ಇದ್ರಲ್ಲಿ ಹೆಂಗ್ ರಿಮೂವ್ ಆಗ್ತಿದೆ ಅಂತ. ನಾನು ಈಗ ಜಸ್ಟ್ ಫೇಸ್ ವಾಶ್ ಮಾಡಿ ಕೂತಿದ್ದೀನಿ, ಅಂದ್ರೂ ಕೂಡ ಇಷ್ಟು ಡಸ್ಟ್ ಇದೆ ನೋಡಿ. ಅದಕ್ಕೋಸ್ಕರ
ನಾವು ಕ್ಲೆನ್ಸಿಂಗ್ ಮಾಡಲೇಬೇಕು, ಇದ್ದೇ ಇರುತ್ತೆ ಡಸ್ಟ್ ಎಲ್ಲ. ನೋಡಿ ನಾನು ಇನ್ನು ಸ್ವಲ್ಪ ಹಾಕ್ಕೊಂಡು ಮತ್ತೆ ನೀಟಾಗಿ ಕ್ಲೆನ್ಸ್ ಮಾಡ್ತೀನಿ. ಈ ಥರ ಬೇಕಿದ್ರು ನೀವು ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಮಾಯ್ಶ್ಚರೈಸರ್ ಥರ ನೀಟ್ ಹಿಂಗೆಲ್ಲ ಹಚ್ಬಿಟ್ಟು ಒಂದು ಸಿಂಪಲ್ ಆಗಿ ಒಂದು ಮಸಾಜ್ ಕೊಟ್ಬಿಟ್ಟು ನೋಡಿ ಹಿಂಗೆ ಮಾಯ್ಶ್ಚರೈಸರ್ ಥರ ಫುಲ್ ಫೇಸ್ ಹಚ್ಚಿ ಒಂದು ಲೈಟಾಗಿ ಮಸಾಜ್ ಕೊಡಿ, ಆಮೇಲೆ ರಿಮೂವ್ ಮಾಡಿ. ಈ ರೀತಿ ಕೂಡ ಮಾಡ್ಬೋದು ನೀವು. ನೋಡಿ ನೀಟಾಗಿ ಒರೆಸ್ಬೇಕು. ಇನ್ನು ನೆಕ್ಸ್ಟು ವೆಟ್ ಟಿಶ್ಯೂ ಅಲ್ಲೂ ಕೂಡ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ವೆಟ್ ಟಿಶ್ಯೂ ತುಂಬ ಸಿಗುತ್ತೆ ನೋಡಿ. ನಾನೀಗ ಈ ಒಂದು ವೆಟ್ ಟಿಶ್ಯೂ ತೊಗೊಂಡಿದ್ದೀನಿ, ತುಂಬ ಬ್ರ್ಯಾಂಡ್ ಸಿಗುತ್ತೆ. ಸೊ ನೀವು ವೆಟ್ ಟಿಶ್ಯೂನ ನಾನು ನಿಮಗೆ ಬೇಕಿದ್ರೆ ಕೆಳಗಡೆ ಲಿಂಕ್ ಹಾಕ್ತೀನಿ, ನೀವು ನೋಡಿ ಪರ್ಚೇಸ್ ಮಾಡ್ಬೋದು. ನೋಡಿ ನೆಕ್ಸ್ಟ್ ನಾನು ವೆಟ್ ಟಿಶ್ಯೂ ಅಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ವೆಟ್ ಟಿಶ್ಯೂನ ನೀವು ಒಂದು ಟಿಶ್ಯೂ ತೊಗೊಂಡ್ಮೇಲೆ ನೀವು ಹಿಂಗೆ ಕ್ಲೋಸ್ ಮಾಡಿ ಇಡಬೇಕು. ಇಲ್ಲ ಅಂತ ಅಂದರೆ ಅದು ಫುಲ್ ಡ್ರೈ ಆಗಿಬಿಡತ್ತೆ. ನೀಟಾಗಿ ಈ ರೀತಿ ಪ್ಯಾಕೇಜ್ನ ಕ್ಲೋಸ್ ಮಾಡಿ ಇಡಬೇಕು. ಇಲ್ಲ ಅಂತಂದರೆ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನೋಡಿ, ಈಗ ಇದು ವೆಟ್ ಇರುತ್ತೆ, ಇದರಲ್ಲೂ ಕೂಡ ನೀಟಾಗಿ ಜಸ್ಟ್ ಎಲ್ಲ ಕೂಡ ಫೇಸಲ್ಲಿ ಸ್ವಲ್ಪನೂ ಜಾಗ ಬಿಡಬಾರ್ದು, ಎಲ್ಲಾನು. ಮತ್ತು ನೆಕ್ ಕೂಡ ಕ್ಲೀನ್ ಮಾಡ್ಕೋಬೇಕು, ಯಾಕಂದರೆ ನೆಕ್ಕಿಗೂ ಕೂಡ ನಾವು ಮೇಕಪ್ ಮಾಡ್ತೀವಿ ಲೈಟಾಗಿ. ಪೌಡರು ಫೌಂಡೇಶನ್ ಎಲ್ಲ ನೆಕ್ಕಿಗೂ ಹಾಕ್ತೀವಲ್ಲ, ಸೊ ಅದಕ್ಕೋಸ್ಕರ ಈ ರೀತಿ 2 ಸ್ಟೆಪ್ಸ್ನ ಕೂಡ ಮಾಡಿದ್ರು ಕೂಡ ನಿಮಗೆ ಒಳ್ಳೆಯದೇ. ಡಬಲ್ ಕ್ಲೆನ್ಸಿಂಗ್ ಆಗತ್ತೆ. ಇಲ್ಲ ಅಂತ ಅಂದರೆ ನೀವು ನಾನು ಹೇಳಿದ್ನಲ್ಲ, ಡ್ರೈ ಸ್ಕಿನ್ ಅವ್ರಿಗೆ ಕ್ಲೆನ್ಸಿಂಗ್ ಮಿಲ್ಕ್ ಯೂಸ್ ಮಾಡಿ, ಇಲ್ಲ ನಾರ್ಮಲ್ ಆಯಿಲಿ ಸ್ಕಿನ್ ಅವ್ರಿಗೆ ಈ ರೀತಿ ವೆಟ್ ಟಿಶ್ಯೂನ ಯೂಸ್ ಮಾಡಿ ಅಂತ ಆ ಒಂದು ಸ್ಟೆಪ್ಸ್ನ ಕೂಡ ನೀವು ಫಾಲೋ ಮಾಡ್ಬೋದು. ಓಕೆನಾ? ಓಕೆ, ಈಗ ಕ್ಲೆನ್ಸಿಂಗ್ ಆಯಿತು. ಈಗ ನೆಕ್ಸ್ಟ್ ಸ್ಟೆಪ್, ಇವಾಗ CTM ಅಲ್ಲಿ ಸಿ ಆಯಿತು. ಈಗ ಟಿ ಅಂದರೆ ಏನು? ಟೋನರು. ಇವಾಗ ಕ್ಲೆನ್ಸ್ ಮಾಡಿದ್ವಿ, ಕ್ಲೆನ್ಸ್ ಮಾಡಿದ್ಮೇಲೆ ಕ್ಲೆನ್ಸ್ ಆದ ತಕ್ಷಣ ನಾವು ಟೋನರ್ ಹಾಕ್ಬೇಕಾ? ಹಾಕ್ಬಾರ್ದು, ಅದನ್ನ ನಾವು ಡ್ರೈ ಆಗೋದಕ್ಕೆ ಬಿಡಬೇಕು. ಸೊ ಡ್ರೈ ಆಗೋದಕ್ಕೆ ಇವಾಗ ನಿಮಗೆ ತುಂಬಾ ಎಮರ್ಜೆನ್ಸಿ ಇರುತ್ತೆ, ಡ್ರೈ ಮಾಡೋದಕ್ಕೆ ಇವಾಗ ಟೈಮ್ ಇರಲ್ಲ, ಇವಾಗ ಇಷ್ಟೇ ಟೈಮಲ್ಲಿ ಇವಾಗ ಬ್ರೈಡ್ಸ್ ಮೇಕಪ್ ಮಾಡಬೇಕು ಅಂತಂದಾಗ ನೀವು ಈ ರೀತಿ ಒಂದು ಫ್ಯಾನ್ನ ಇಟ್ಕೊಂಡಿರಿ ನಿಮ್ಮ ಮೇಕಪ್ ಕಿಟ್ಟಲ್ಲಿ. ನೋಡಿ ಈ ರೀತಿ ನೀವು ಡ್ರೈ ಮಾಡ್ಕೊಂಡ್ರೆ ಆಯಿತು. ಈ ರೀತಿ ಅಂದರೆ ನಿಮಗೆ ಒಂದು 10 ಸೆಕೆಂಡ್ಸಲ್ಲೇ ಡ್ರೈ ಆಗಿಬಿಡುತ್ತೆ ಫ್ಯಾನ್ ಇಟ್ಕೊಂಡ್ರೆ. ಒಂದೊಂದು ಸ್ಟೆಪ್ಗೂ ನೀವು ಈ ಫ್ಯಾನ್ನ ಯೂಸ್ ಮಾಡ್ಕೋಬೋದು. ಈ ಒಂದು ಸಮ್ಮರಲ್ಲಂತೂ ನಿಮಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಸಮ್ಮರಲ್ಲಂತೂ ಈ ಒಂದು ಫ್ಯಾನ್ ಅಂತೂ ಇರಲೇಬೇಕು, ಇಲ್ಲ ಅಂತಂದರೆ ನಿಮಗೆ ಸ್ವೆಟ್ ಆಗ್ತಾನೆ ಇರುತ್ತೆ, ಪ್ರಾಡಕ್ಟು ಕೂತ್ಕೊಳ್ಳೋದಕ್ಕೆ ಬಿಡಲ್ಲ. ಇನ್ನೊಂದು ಏನಾಗುತ್ತೆ ಅಂದರೆ, ನೀವು ಇವಾಗ ಈ ಒಂದು ಪ್ರಾಡಕ್ಟ್ ಹಾಕಿರ್ತೀರಾ ಅಂತ ಅನ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮಾಯ್ಶ್ಚರೈಸರ್ ಹಾಕಿರ್ತೀರಾ, ಮಾಯ್ಶ್ಚರೈಸರ್ ಹಾಕಿ ಅದು ಸ್ವಲ್ಪ ಸ್ಕಿನ್ಗೆ ಸೆಟ್ ಆಗಬೇಕು. ಆ ಸ್ಕಿನ್ ಸೆಟ್ ಆಗೋ ಅಷ್ಟರಲ್ಲೇನೆ ಸ್ವೆಟ್ ಬಂದ್ಬಿಟ್ರೆ ಅದು ಸ್ವೆಟ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾವು ಡ್ರೈ ಮಾಡೋದಕ್ಕೆ ಈ ಒಂದು ಫ್ಯಾನು, ಅದು ಎಸ್ಪೆಷಲಿ ಸಮ್ಮರಲ್ಲಿ ತುಂಬ ಯೂಸ್ ಆಗುತ್ತೆ. ಓಕೆ, ಈಗ ಫುಲ್ಲು ಡ್ರೈ ಆಗಿದೆ. ಈಗ ನಾನು ಟೋನರ್ ಹಾಕ್ಕೊತಾ ಇದ್ದೀನಿ. ಟೋನರು ನೀವು ಈ ರೀತಿ ಸ್ಪ್ರೇ ಬಾಟಲಲ್ಲಿ ಕೂಡ ನೀವು ಹಾಕ್ಕೋಬೋದು. ಇಲ್ಲ ಅಂತಂದರೆ ನೀವು ಒಂದು ಕಾಟನ್ಗೆ ನೀವು ಈ ರೀತಿ ಸ್ಪ್ರೇ ಮಾಡಿಕೊಂಡು ಹಿಂಗೆ ನೀವು ಈ ರೀತಿ ಟೋನರ್ನ ಯೂಸ್ ಮಾಡ್ಬೋದು, ಪ್ರೆಸ್ ಮಾಡ್ಬೋದು. ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ನೀಟಾಗಿ ನಿಮಗೆ ಪೋರ್ಸ್ ಎಲ್ಲ ಕ್ಲೋಸ್ ಆಗುತ್ತೆ. ಈ ಟೋನರು ಏನಕ್ಕೆ ನಾವು ಯೂಸ್ ಮಾಡ್ತೀವಿ ಅಂತ ಅಂದರೆ, ಓಪನ್ ಪೋರ್ಸ್ನ ಈ ಒಂದು ಟೋನರು ಶ್ರಿಂಕ್ ಮಾಡುತ್ತೆ. ಇವಾಗ ಓಪನ್ ಪೋರ್ಸ್ ಹಿಂಗಿರುತ್ತೆ ಅಂದರೆ ಈ ಟೋನರ್ ಹಾಕಿದಾಗ ಶ್ರಿಂಕ್ ಆಗುತ್ತೆ. ಸೊ ಈ ಓಪನ್ ಪೋರ್ಸು ಶ್ರಿಂಕ್ ಆದರೆ ನಾವು ಮೇಕಪ್ ಮಾಡುವಂಥ ಪ್ರಾಡಕ್ಟ್ಸ್ ಎಲ್ಲ ಓಪನ್ ಪೋರ್ಸ್ ಒಳಗೆ ಹೋಗೋದಿಲ್ಲ. ಸೊ ಅದಕ್ಕೆ ನಿಮಗೆ ಪಿಂಪಲ್ಸು ಆ ರೀತಿ ಏನೂ ಆಗೋದಿಲ್ಲ. ಇವಾಗ ಕೆಮಿಕಲ್ಸ್ ಎಲ್ಲ ನಮ್ಮ ಪೋರ್ಸ್ ಒಳಗೆ ಹೋಗ್ಬಿಟ್ರೆ ಅವಾಗ ಆಟೋಮೆಟಿಕಲಿ ಪಿಂಪಲ್ಸ್ ಎಲ್ಲ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ನೀವು ಈ ಟೋನರ್ನ ಯೂಸ್ ಮಾಡಬೇಕು. ನೀವು ಯಾವ ಟೋನರ್ನ ತಗೊಳ್ಬೇಕು ಅಂತ ಅಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡಿ ಪರ್ಚೇಸ್ ಮಾಡಿ. ಈಗ ನಾನು ಯೂಸ್ ಮಾಡ್ತಾ ಇರೋದು ಓಪಲ್ ಅವ್ರದ್ದು. ಇದು ತುಂಬ ಕಡಿಮೆ ಪ್ರೈಸ್ಗೆ ಸಿಗುತ್ತೆ, ಬಟ್ ರಿಸಲ್ಟ್ ತುಂಬ ಚೆನ್ನಾಗಿದೆ. ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ,
ಪ್ರಾಡಕ್ಟ್ಸ್ ಲಿಂಕ್ನ ಬೇಕಂದ್ರೆ ಪರ್ಚೇಸ್ ಮಾಡಿ. ನೋಡಿ ನಾನು ಹಾಕಿ ಹಿಂಗೆ ಒರೆಸ್ತಾ ಇಲ್ಲ, ಪ್ರೆಸ್ 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 ಮಾಡ್ತಾ ಇದ್ದೀನಿ ಎಲ್ಲಾ ಕಡೆ. ನೋಡಿ ಈ ರೀತಿ ನಿಮ್ ಸ್ಕಿನ್, ನಿಮ್ದು ಆಕ್ಚುಲಿ ಪೋರ್ಸಿಗೆ ಮಾತ್ರ ಅಲ್ಲ, ನಿಮ್ ಸ್ಕಿನ್ಗೆ ಎಲ್ಲದಕ್ಕೂ ಪ್ರೆಸ್ ಮಾಡಿ, ಅಪ್ಲೈ ಮಾಡಿ. ಈ ರೀತಿ ಅಪ್ಲೈ ಅನ್ನೋದಕ್ಕಿಂತ ಪ್ರೆಸ್ 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 ಪ್ರೆಸ್. ನೀವು ಈ ಒಂದು ಟೋನರ್ ಏನಾದ್ರೂ ಓಪನ್ ಪೋರ್ಸ್ ಇದ್ದವರು ಟೋನರ್ ಸ್ಕಿಪ್ ಮಾಡಿ ಬೇರೆ ಏನ್ ಯೂಸ್ ಮಾಡ್ಬೋದು ಅಂದ್ರೆ ಐಸ್ ಕ್ಯೂಬ್ಸ್ ಯೂಸ್ ಮಾಡ್ಬೋದು. ಬಟ್ ಐಸ್ ಕ್ಯೂಬ್ಸ್ ನಾವೆಲ್ಲಾ ಕಡೆ ಕ್ಯಾರಿ ಮಾಡೋದಿಕ್ ಆಗಲ್ಲ ಅಲ್ವಾ, ಸೊ ಟೋನರ್ ಬೆಸ್ಟ್. ಓಕೆ, ಈಗ ಇದು ಡ್ರೈ ಆಗೋದಕ್ಕೆ ಬಿಡ್ಬೇಕು. ನೋಡಿ ಹಾಗೆ ಬಿಟ್ರೆ ಒಂದು 30 ಸೆಕೆಂಡ್ಸ್ 40 ಸೆಕೆಂಡ್ಸ್ ಅಲ್ಲಿ ಆಗುತ್ತೆ. ಈ ಫ್ಯಾನ್ ಇದ್ರೆ ಒಂದು 10 ಸೆಕೆಂಡ್ಸ್ ಅಲ್ಲಿ ಆಗುತ್ತೆ. ಸೊ ಇಷ್ಟು ನಾವು ಸೇವ್ ಮಾಡ್ಬೋದು. ಓಕೆ, ಈಗ ನೋಡಿ ಎಷ್ಟು ಬೇಗ ಡ್ರೈ ಆಗೋಯ್ತು. ಇನ್ನ ನೆಕ್ಸ್ಟ್ CT ಕ್ಲೆನ್ಸರ್ ಟೋನರ್ ಆಯ್ತು. ಈಗ ಮಾಯಿಶ್ಚರೈಸರ್. ಈಗ ಮಾಯಿಶ್ಚರೈಸರ್ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಮಾಯಿಶ್ಚರೈಸರ್ ಹಾಕ್ಬೇಕು ಅಂತ ಗೊತ್ತು. ಯಾವ ಸ್ಕಿನ್ ಅವ್ರಿಗೆ ಯಾವ ಮಾಯಿಶ್ಚರೈಸರ್ ಹಾಕ್ಬೇಕು ನಾನು ಆಲ್ರೆಡಿ ಥಿಯರಿ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಈಗ ಮತ್ತೆ ಹೇಳ್ತಾ ಇದ್ದೀನಿ. ನಾನು ಅದನ್ನೇ ಥಿಯರಿನ ಮತ್ತೆ ನಿಮ್ಗೆ ನೆನಪು ಮಾಡ್ತಾ ಮಾಡ್ತಾ ಹಾಗೆ ನಾನು ಪ್ರಾಕ್ಟಿಕಲ್ ತೋರಿಸ್ತೀನಿ. ಆಗ ನಿಮ್ ತಲೆಗೆ ಚೆನ್ನಾಗಿ ಹೋಗುತ್ತೆ ಅಲ್ವಾ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಪ್ರಾಕ್ಟಿಕಲ್ ಅಲ್ಲೂ ಕೂಡ. ಸುಮ್ನೆ ಈ ಮಾಯಿಶ್ಚರೈಸರ್ ಹಾಕಿ ಅಂತಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ಥಿಯರಿ ನೋಡಿ ಇವಾಗ ಮರ್ತೋಗಿದ್ರು ಕೂಡ ನಿಮ್ಗೆ ಈಗ ನೆನಪಾಗತ್ತೆ. ಇವಾಗ ಆಯಿಲಿ ಸ್ಕಿನ್ ಅವ್ರಿಗೆ ನಾನು ಯಾವ ಮಾಯಿಶ್ಚರೈಸರ್ ಹಾಕ್ಬೇಕು ಅಂತ ಹೇಳಿದ್ದೆ, ಜೆಲ್ ಬೇಸ್ಡ್ ಮಾಯಿಶ್ಚರೈಸರ್ ಹಾಕ್ಬೇಕು ಅಂತ. ಈಗ ಡ್ರೈ ಸ್ಕಿನ್ ಅವ್ರಿಗೆ ನಾನು ಯಾವ ಮಾಯಿಶ್ಚರೈಸರ್ ಹಾಕ್ಬೇಕು ಅಂತ ಹೇಳಿದ್ದೆ, ಇವಾಗ ಜೆಲ್ ಬೇಸ್ಡ್. ಏನಕ್ಕೆ ನಾವು ಆಯಿಲಿ ಸ್ಕಿನ್ಗೆ ಹಾಕ್ತಿವಿ ಅಂತಂದ್ರೆ ಅವ್ರ ಫೇಸ್ ಆಲ್ರೆಡಿ ಆಯಿಲಿ ಇರುತ್ತೆ. ಅವ್ರಿಗೆ ಏನಾದ್ರು ನಾವು ಕ್ರೀಮ್ ಬೇಸ್ಡ್ ಏನಾದ್ರು ಹಾಕ್ಬಿಟ್ರೆ ಇನ್ನೂ ಅವ್ರಿಗೆ ಒಂಥರ ಆಯಿಲಿನೆಸ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಅವ್ರಿಗೆ ಜೆಲ್ ಬೇಸ್ಡ್ ಹಾಕ್ತಿವಿ. ಇನ್ನ ಆಯಿಲಿ ಸ್ಕಿನ್ ಬಿಟ್ಟು ನಾವು ಡ್ರೈ ಸ್ಕಿನ್ಗೆ ಯಾವ ತರ ಹಾಕ್ತಿವಿ ಅಂದ್ರೆ ಅವ್ರದ್ದು ಆಲ್ರೆಡಿ ತುಂಬಾ ಡ್ರೈ ಇರುತ್ತೆ. ಅವರಿಗೆ ನಾವು ಜೆಲ್ ಬೇಸ್ಡ್ ಹಾಕಿದ್ರೆ ಅವ್ರಿಗೆ ಆಕ್ಚುಲಿ ಅವ್ರಿಗೆ ಮಾಯಿಶ್ಚರೈಸರ್ ಬೇಕು, ಅವ್ರಿಗೆ ಸ್ವಲ್ಪ ಆಯಿಲಿನೆಸ್ ಬೇಕು. ಸೊ ಅದಕ್ಕೋಸ್ಕರ ನಾವು ಕ್ರೀಮ್ ಬೇಸ್ಡ್ ಹಾಕ್ತಿವಿ. ಓಕೆನಾ, ಇವಾಗ ಆಯಿಲಿ ಸ್ಕಿನ್ ಅವ್ರಿಗೆ ನಾವು ಯಾವ್ಯಾವ ಮಾಯಿಶ್ಚರೈಸರ್ ಹಾಕ್ಬೋದು ಅಂತ ನೋಡೋಣ. ಈಗ ಆಯಿಲಿ ಸ್ಕಿನ್ ಅವ್ರಿಗೆ ಜೆಲ್ ಬೇಸ್ಡ್ ಅಂತ ನಾನು ನಿಮ್ಗೆ ಹೇಳಿದೆ. ನೋಡಿ ಈ ರೀತಿ ಜೆಲ್ ಟೈಪ್ ಅಲ್ಲಿ ಇರುತ್ತೆ. ನೀವು ಆಯಿಲಿ ಸ್ಕಿನ್ ಅವ್ರಿಗೆ ನೋಡಿ ಈ ರೀತಿ ಜೆಲ್ ಬೇಸ್ಡ್ ಕಾಣಿಸ್ತಾ ಇದೆಯಾ, ಇದು ಆಯಿಲಿ ಸ್ಕಿನ್ ಅವ್ರಿಗೆ ಸೆಟ್ ಆಗತ್ತೆ. ನೋಡಿ ಈ ರೀತಿ ಇರುತ್ತೆ. ನಿಮ್ಗೆ ಕಡಿಮೆ ಪ್ರೈಸ್ ಅಲ್ಲಿ ಬೇಕು ಅಂತ ಅಂದ್ರೆ ಲ್ಯಾಕ್ಮಿ ಅವ್ರದ್ದು ಸಿಗುತ್ತೆ. ಇನ್ನು ನೀವು ಪ್ರೊಫೆಷನಲ್ ಯೂಸಿಗೆ ಬೇಕು ಅಂತ ಅಂದ್ರೆ ನ್ಯೂಟ್ರಿಜಿನಾ ಅಂತ ಸಿಗುತ್ತೆ. ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಬ್ರೈಡಲ್ ಮೇಕಪ್ ಎಲ್ಲ ಮಾಡ್ಬೇಕು ಅಂತಂದ್ರೆ ನ್ಯೂಟ್ರಿಜಿನಾ ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಇನ್ನ ಆಯಿಲಿ ಸ್ಕಿನ್ ಅವ್ರಿಗೆ ನೀವು ನೋಡಿ ಇಲ್ಲಿ ಆಯಿಲ್ ಫ್ರೀ ಮಾಯಿಶ್ಚರೈಸರ್ಸ್ ಅಂತ ಯೂಸ್ ಬರ್ದಿರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಆಯಿಲ್ ಫ್ರೀ ಮಾಯಿಶ್ಚರೈಸರ್ ಅಂತ. ನಾನು ಇದನ್ನ ಬ್ರೈಡಲ್ಸ್ಗೂ ಕೂಡ ಯೂಸ್ ಮಾಡ್ತೀನಿ, ಮಾಮಾ ಅರ್ತ್ ಅವ್ರದ್ದು. ಮತ್ತೆ ನನ್ ಸ್ಕಿನ್ ಟೈಪ್ಗೂ ಕೂಡ ಇದು ಚೆನ್ನಾಗಿ ಸೂಟ್ ಆಗತ್ತೆ. ನೋಡಿ ನೀವು ಈ ರೀತಿ ಕೂಡ ತಗೋಬಹುದು. ಇದು ಅಷ್ಟೇ, ನಿಮ್ಗೆ ತುಂಬಾ ಕ್ರೀಮಿ ಇರಲ್ಲ. ನೋಡೋದಿಕ್ಕೆ ಇದು ಜೆಲ್ ಬೇಸ್ಡ್ ಇಲ್ಲ ಅಂದ್ರೂ ಆಯಿಲ್ ಫ್ರೀ ಮಾಯಿಶ್ಚರೈಸರ್ ಅಂತ ಹಾಕಿದ್ರಲ್ವಾ, ಇದನ್ನ ನೀವು ಅಪ್ಲೈ ಮಾಡಿದ್ರೆ ಒಂಥರ ಕೂಲ್ ಎಫೆಕ್ಟ್ ಸಿಗತ್ತೆ ನಿಮ್ಗೆ. ಇದು ತುಂಬಾ ಸ್ಟಿಕ್ಕಿ ಆಗಿರೋದಿಲ್ಲ, ಇದು ಕೂಡ ಜೆಲ್ ಬೇಸ್ಡ್ ತರಾನೇ ಕಾಣತ್ತೆ. ನಾನು ಇದು ಕೂಡ ಈ ಒಂದು ಮಾಮಾ ಅರ್ತ್ ಮಾಯಿಶ್ಚರೈಸರ್ ಲಿಂಕ್ ಕೂಡ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಲಿಂಕ್. ನೀವು ಲಿಂಕ್ ನ ನೋಡ್ಬಿಟ್ಟು ಪರ್ಚೇಸ್ ಮಾಡ್ಬೋದು, ಪರ್ಚೇಸ್ ಮಾಡೋ ಹಾಗಿದ್ರೆ. ಓಕೆ, ಇದು ನಮ್ಗೆ ಆಯಿಲಿ ಸ್ಕಿನ್ ಆಯ್ತು. ಇನ್ನು ಡ್ರೈ ಸ್ಕಿನ್ ಅವ್ರಿಗೆ ನಾವು ಹೇಗೆ ಇರೋ ಮಾಯಿಶ್ಚರೈಸರ್ ಯೂಸ್ ಮಾಡ್ಬೇಕು ಅಂದ್ರೆ ಕ್ರೀಮ್ ಬೇಸ್ಡ್. ನೋಡಿ ಇದು ಕ್ರೀಮ್, ನೋಡಿ ಹಿಂಗೆ ಥಿಕ್ ಕನ್ಸಿಸ್ಟೆನ್ಸಿ ಇದೆ ಅಲ್ವಾ ಸ್ವಲ್ಪ. ಇದು ಕ್ರೀಮ್ ಬೇಸ್ಡ್ ಈ ರೀತಿ ಬರುತ್ತೆ. ನೋಡಿ ಇದು ಕ್ರೀಮ್ ಬೇಸ್ಡ್ ಮಾಯಿಶ್ಚರೈಸರ್. ಇದನ್ನ ನಾವು ಡ್ರೈ ಸ್ಕಿನ್ ಅವ್ರಿಗೆ ಹಾಕ್ಬೇಕು. ನಿಮ್ಗೆ ಈ ಡ್ರೈ ಸ್ಕಿನ್ ಅವ್ರಿಗೆ ಈ ಬ್ರೈಡ್ಸ್ಗೆಲ್ಲ ಯೂಸ್ ಮಾಡ್ಬೇಕು ಅಂತಂದ್ರೆ ಸಿಟಾಫಿಲ್ ಅಲ್ಲಿ ಬರುತ್ತೆ. ನಾನು ನಿಮ್ಗೆ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಲಿಂಕು. ನಾನು ನಿಮ್ಗೆ ಇವತ್ತು ಏನೇನೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದೆಲ್ಲ ಪ್ರಾಡಕ್ಟ್ಸ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಒಂದ್ಸರಿ ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ನಿಮ್ಗೆ ಪರ್ಚೇಸ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ನೋಡಿ ನಿಮ್ಗೆ ಕಡಿಮೆ ಬಜೆಟ್ ಅಲ್ಲಿ ಬೇಕು ಅಂತ ಅಂದ್ರೆ ನಿಮ್ಗೆ ಪಾಂಡ್ಸ್ ಅಲ್ಲಿ ಸಿಗುತ್ತೆ. ನೀವು ಬ್ರೈಡ್ಸ್ಗೆಲ್ಲ ಯೂಸ್ ಮಾಡ್ಬೇಕು ಅಂತಂದ್ರೆ ಸಿಟಾಫಿಲ್ ಚೆನ್ನಾಗಿ ಯೂಸ್ ಆಗುತ್ತೆ. ಮತ್ತೆ ಸಿಟಾಫಿಲ್ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೂ ಕೂಡ ಸೆಟ್ ಆಗತ್ತೆ. ಓಕೆನಾ, ಇನ್ನು ಕೆಲವರಿಗೆ ಹೇಗಿರುತ್ತೆ, ಇವಾಗ ಸ್ಕಿನ್ ಟೈಪ್ ಏನು ಅಂದ್ರೆ ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಅಲ್ವಾ. ಇವಾಗ ಕಾಂಬಿನೇಷನ್ ಸ್ಕಿನ್ ಅವ್ರಿಗೆಲ್ಲ ಹೇಗಿರುತ್ತೆ, ಅವ್ರಿಗೆ ತುಂಬಾ ಆಯಿಲಿನೂ ಇರಲ್ಲ, ತುಂಬಾ ಡ್ರೈ ಇರಲ್ಲ. ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ನೀವು ಅವರಿಗೆ ಟಿ ಝೋನ್ ಮತ್ತೆ ಯು ಝೋನ್
ಇಲ್ಲಿ ಎಲ್ಲಿ ಆಯಿಲ್ ಇದೆ ಅನ್ನೋದು ನೋಡ್ಕೊಂಡು ನೀವು ಮಾಯಶ್ಚರೈಸರ್ಸ್ನ ಎಲ್ಲಿ ಆಯಿಲ್ ಇದೆ ಅಲ್ಲಿ ನೀವು ಮಾಯಶ್ಚರೈಸರ್ ಆಯಿಲಿ ಸ್ಕಿನ್ ಯಾವ್ದು ಯೂಸ್ ಮಾಡ್ಬೋದು ಅದು ಮಾಡ್ಬೋದು, ಡ್ರೈ ಸ್ಕಿನ್ ಯಾವ್ದು ಯೂಸ್ ಮಾಡ್ಬೋದು ಅದು ಮಾಡ್ಬೋದು. ಇಲ್ಲ ತುಂಬಾ ಆಯಿಲಿ ತುಂಬಾ ಡ್ರೈ ಏನು ಇಲ್ಲ ಅಂತಂದ್ರೆ ನೀವು ಆರಾಮ್ಸೆ ಅವ್ರಿಗೆ ಈಗ ನೋಡಿ ಇದು ಇವಾಗ ಈ ಒಂದು ಮಾಯಶ್ಚರೈಸರ್ ನ ಯೂಸ್ ಮಾಡ್ಬೋದು. ಯಾಕಂತ ಅಂದ್ರೆ ಇದು ಆಯಿಲ್ ಫ್ರೀ ಮಾಯಶ್ಚರೈಸರ್ ಆದ್ರೂ ಕೂಡ ಇದು ಸ್ವಲ್ಪ ನಿಮ್ಗೆ ಕ್ರೀಮ್ ಬೇಸ್ಡ್ ಬರುತ್ತೆ ಮತ್ತೆ ಒಂದು ಕೂಲಿಂಗ್ ಎಫೆಕ್ಟ್ ಕೂಡ ಕೊಡುತ್ತೆ. ಇನ್ನು ಫಸ್ಟ್ ಸ್ಟೆಪ್ ಕ್ಲೆನ್ಸರ್, ಟೋನರ್, ಮಾಯಶ್ಚರೈಸರ್ CTM ಈ ಒಂದು ಫಸ್ಟ್ ಸ್ಟೆಪ್ ಹೇಗೆ ನಾವು ಮಾಡ್ಬೇಕು ಅಂತ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದೀನಿ ಅಲ್ವಾ. ಓಕೆ, ಈಗ ನಾನು ಫೇಸ್ ಹಚ್ಚಿ ತೋರಿಸಿಲ್ಲ, ಸೊ ನಾನು ನೀಟಾಗಿ ಮಾಯಶ್ಚರೈಸರ್ ಹಚ್ಚೋದು ಹೇಗೆ ಅಂತ ನಿಮ್ಗೆಲ್ರಿಗೂ ಗೊತ್ತಲ್ವಾ. ನೀಟಾಗಿ ಎಲ್ಲಾ ಕಡೆ ಹಚ್ಬೇಕು ಮಾಯಶ್ಚರೈಸರ್ನ. ನೀವು ಅರ್ಧ ಹಚ್ಚಿದ್ರೆ ಪ್ರಾಡಕ್ಟ್ಸ್ ಬ್ಲೆಂಡ್ ಆಗೋದಿಲ್ಲ. ಸೊ ಮಾಯಶ್ಚರೈಸರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಈಗ ಈ ಮಾಯಶ್ಚರೈಸರ್ ಕೂಡ ಡ್ರೈ ಆಗೋದಕ್ಕೆ ನಾವು ಟೈಮ್ ಕೊಡ್ಬೇಕು. ಇನ್ನ ಕ್ಲೆನ್ಸರ್, ಟೋನರ್, ಮಾಯಶ್ಚರೈಸರ್ 3 ಆಯ್ತು. ಈಗ ನೆಕ್ಸ್ಟ್ ಯಾವುದು? ಪ್ರೈಮರ್. ಪ್ರೈಮರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ನಮ್ದು ಬೇಸ್ ನ ಫ್ಲಾಲೆಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಮತ್ತೆ ಪೋರ್ಸ್ ನ ಕ್ಲೋಸ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತೀವಿ. ಓಕೆ, ಈಗ ಪ್ರೈಮರ್ಸ್ ನ ನಾವು ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್ ಇವೆರಡರಲ್ಲಿ ಯಾವ ಪ್ರೈಮರ್ಸ್ ಯೂಸ್ ಮಾಡ್ಬೇಕು? ಈಗ ಆಯಿಲಿ ಸ್ಕಿನ್ ಅವ್ರಿಗೆ ಮತ್ತೆ ಪೋರ್ಸ್ ಇರೋರ್ಗೆ ಇವಾಗ ಅವ್ರಿಗೆ ನಾವು ಸಿಲಿಕಾನ್ ಬೇಸ್ಡ್ ಇರುವಂತ ಪ್ರೈಮರ್ಸ್ ನ ಯೂಸ್ ಮಾಡ್ಬೇಕು. ಸಿಲಿಕಾನ್ ಬೇಸ್ಡ್ ಅಂತ ಅಂದ್ರೆ ಅದೊಂದು ಜೆಲ್ಲಿ ಟೈಪ್ ಇರತ್ತೆ. ನಾನು ನಿಮ್ಗೆ ಫಾರ್ ಎಕ್ಸಾಂಪಲ್ ಈಗ ತೋರಿಸ್ತೀನಿ. ಇನ್ನ ನೋಡಿ, ಇದು ಕಲರ್ ಬಾರ್ ಅವ್ರದ್ದು ಸಿಲಿಕಾನ್ ಬೇಸ್ಡ್ ಪ್ರೈಮರ್. ಇದು ಪೋರ್ಸ್ ಇರೋರ್ಗೆಲ್ಲ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ, ಮತ್ತೆ ಆಯಿಲಿ ಸ್ಕಿನ್ ಅವ್ರಿಗೂ ಕೂಡ ಚೆನ್ನಾಗಿ ಯೂಸ್ ಆಗುತ್ತೆ. ನೋಡಿ, ಸಿಲಿಕಾನ್ ಬೇಸ್ಡ್ ಅಂದ್ರೆ ನೋಡಿ ಈ ರೀತಿ ಇರುತ್ತೆ, ಜೆಲ್ಲಿ ಟೈಪೇನೆ. ನೋಡಿ ನೀವು ಹೆಂಗೆ ಅಪ್ಲೈ ಮಾಡೋದು ಅಂತಂದ್ರೆ ನೋಡಿ, ಎಲ್ಲಿ ಪೋರ್ಸ್ ಇರುತ್ತೆ ಅಲ್ಲಿ ನೀವು ಜಸ್ಟ್ ಈ ಒಂದು ಬೆರಳಲ್ಲಿ ನೀವು ಯಾವ ಒಂದು ಪ್ರಾಡಕ್ಟ್ ಅಲ್ಲಿ ಇಟ್ಕೊಂಡಿರ್ತೀರಾ ಆ ಪ್ರಾಡಕ್ಟ್ ಇಟ್ಕೊಂಡಿರೋ ಬೆರಳು ಒಂದ್ಸರಿ, ಬೇರೆ ಬೆರಳು ಒಂದ್ಸರಿ, ಆ ಬೆರಳು ಈ ಬೆರಳು ಹಿಂಗೆ ನೀವು ಪೋರ್ಸ್ ಇರೋ ಹತ್ರ ಹಿಂಗೆ ನೀವು ಹಚ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಿಮ್ಗೆ ಅದು ಕಷ್ಟ ಆಗುತ್ತೆ ಅಂದ್ರೆ ಈ ತರ ಟ್ಯಾಪ್ 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 ಮಾಡ್ಬೇಕಾಗತ್ತೆ. ಓಕೆನಾ? ಈ ರೀತಿ ಪೋರ್ಸ್ ಇರೋ ಕಡೆ ನೀವು ಹೀಗೆ ಹಚ್ಬೋದು, ಮತ್ತೆ ಪೋರ್ಸ್ ಇಲ್ಲದೆ ಇರೋ ಕಡೆ ಜಸ್ಟ್ ಮಾಯಶ್ಚರೈಸರ್ ತರ ಹೀಗೆ ಹಚ್ಚೋದು. ಎಲ್ಲೆಲ್ಲಿ ಪೋರ್ಸ್ ಇದೆ ಅಲ್ಲಿ ನೀವು ಜಸ್ಟ್ ಆ ಪೋರ್ನ ಫಿಲ್ ಮಾಡೋ ತರ ಹಚ್ಬೇಕು ನೋಡಿ, ಈ ರೀತಿ. ಇನ್ನ ನೆಕ್ಸ್ಟ್ ನಾವು ಆಯಿಲಿ ಸ್ಕಿನ್ ಅವ್ರಿಗೆ ಈ ಒಂದು ಮಾಯಶ್ಚರೈಸರ್ಸ್ ನ ಯೂಸ್ ಮಾಡ್ತೀವಿ, ಸಿಲಿಕಾನ್ ಬೇಸ್ಡ್. ಇನ್ನ ತುಂಬಾ ಬ್ರ್ಯಾಂಡ್ಸ್ ಇರುತ್ತೆ, ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ನಿಮ್ಗೆ ಕಡಿಮೆ ಬಜೆಟ್ ಕೂಡ ಹಾಕಿರ್ತೀನಿ, ಸ್ವಲ್ಪ ಹೈ ಎಂಡ್ ಬಜೆಟ್ ಕೂಡ ಹಾಕಿರ್ತೀನಿ. ನೀವು ನೋಡಿ ಪರ್ಚೇಸ್ ಮಾಡಿ, ಯಾವ್ದು ಬೆಸ್ಟ್ ಇರುತ್ತೋ ಅದನ್ನೇ ಮಾತ್ರ. ಮತ್ತೆ ನೀವು ಡ್ರೈ ಸ್ಕಿನ್ ಅವ್ರಿಗೆ ನೋಡಿ ಈ ಒಂದು ಆಕ್ಚುಲಿ ನೋಡಿ ಎಷ್ಟೊಂದು ಖಾಲಿ ಮಾಡಿದೀನಿ ಅಂತ. ಇದು ಇನ್ನೊಂದು ಏನು ಅಂತಂದ್ರೆ ನಾನು ಡ್ರೈ ಮತ್ತೆ ಆಯಿಲಿ ಇಬ್ರಿಗೂ ಕೂಡ ಈ ಒಂದು ಬೇಸ್ ನ ಯೂಸ್ ಮಾಡಿದೀನಿ. ಬಟ್ ನಾನು ಯಾವಾಗ ಯೂಸ್ ಮಾಡಿದೀನಿ ಅಂದ್ರೆ ಇವಾಗ ನಾನು ಈ ಒಂದು ಕಲರ್ ಬಾರ್ ಅವ್ರಿಗೆ ಯೂಸ್ ಮಾಡಿದೆ ಅಲ್ವಾ ಆಯಿಲಿ ಸ್ಕಿನ್ಗೆ, ಅದನ್ನ ಯೂಸ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನ ಕೂಡ ನಾನು ಇದನ್ನ ಯೂಸ್ ಮಾಡಿದ್ದೀನಿ. ನೀವು ಡ್ರೈ ಸ್ಕಿನ್ ಅವ್ರಿಗೆ ನೀವು ಈ ಒಂದು ಪ್ರೈಮರ್ ಯೂಸ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಯಾವುದೇ ರೀತಿ ಪೋರ್ಸ್ ಇಲ್ಲ, ಅವ್ರದ್ದು ಸ್ಕಿನ್ ಫ್ಲಾಲೆಸ್ ಇದೆ ಅಂತ ಅಂದ್ರೆ ನೀವು ಈ ಒಂದು ಪ್ರೈಮರ್ ನ ಯೂಸ್ ಮಾಡೋದ್ ಬೇಕಿಲ್ಲ. ನೀವು ಈ ಒಂದು ಬೇಸ್ ನ ಯೂಸ್ ಮಾಡ್ಬೋದು, ಮತ್ತೆ ಸ್ಟ್ರೋಕ್ ಕ್ರೀಮ್ಸ್ ನ ಯೂಸ್ ಮಾಡ್ಬೋದು. ಇದು ನೋಡಿ ಹೈಲೈಟಿಂಗ್ ಪ್ರೈಮರ್ ಅಂತ ಇದೆ. ಇದು ಹೈಲೈಟಿಂಗ್ ಪ್ರೈಮರ್ ಅಂತ ಅಂದ್ರೆ ಇದು ಸ್ಟ್ರೋಕ್ ಕ್ರೀಮ್ ತರ ವರ್ಕ್ ಆಗುತ್ತೆ. ಇದು ಸ್ವಿಸ್ ಬ್ಯೂಟಿ ಅವ್ರದ್ದು ತುಂಬಾ ಚೆನ್ನಾಗಿ ಬೇಸ್ ಸಿಗುತ್ತೆ. ಇನ್ನ ನೋಡಿ ಈ ಒಂದು ಪ್ರೈಮರ್ ನ ಹೇಗೆ ಯೂಸ್ ಮಾಡೋದು ಅಂತಂದ್ರೆ ಇದು ಕೂಡ ಅಷ್ಟೇ. ನೀವು ಈಗ ಆಲ್ರೆಡಿ ನೀವು ಸಿಲಿಕಾನ್ ಬೇಸ್ಡ್ ಪ್ರೈಮರ್ ಯೂಸ್ ಮಾಡಿದೀರಾ ಅಂತ ನಿಮ್ಗೆ ಎಲ್ಲ ಹೈಲೈಟ್ ಬೇಕು. ಇವಾಗ ಹೈಲೈಟ್ ಎಲ್ಲೆಲ್ಲಿ ಮಾಡ್ತೀವಿ, ನೋಸ್ ಹತ್ರ, ಇಲ್ಲಿ ಚೀಕ್ ಬೋನ್ ಹತ್ರ, ಇಲ್ಲಿ ಹಣೆಯಲ್ಲಿ, ಮತ್ತೆ ಇಲ್ಲೆಲ್ಲ ನೀವು ಯೂಸ್ ಮಾಡ್ಬೋದು ಈ ಒಂದು ಹೈಲೈಟಿಂಗ್ ಪ್ರೈಮರ್ನ. ನೋಡಿ ಇಲ್ಲೇ ಎಷ್ಟು ಗ್ಲಾಸಿ ಫಿನಿಶ್ ಬರ್ತಿದೆ ಅಂತ. ಈ ಗ್ಲಾಸಿ ಮೇಕಪ್ ಬೇಕು ಅಂತ ಹೇಳ್ತಾರಲ್ವಾ ಅವರಿಗೆಲ್ಲ ಈ ರೀತಿ ಹೈಲೈಟಿಂಗ್ ಪ್ರೈಮರ್ಸ್ ನ ಯೂಸ್ ಮಾಡ್ಬೇಕಾಗತ್ತೆ. ಏನು ಈ ಒಂದು ಪ್ರೈಮರ್ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇವತ್ತಿನ ಕ್ಲಾಸ್ ಅಲ್ಲಿ ಇಷ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಥಿಯರಿ ಜೊತೆ ನಾನು ನಿಮ್ಗೆ ಪ್ರಾಕ್ಟಿಕಲ್ ಕೂಡ ಹೇಳಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಸ್ಟೆಪ್ ನ ನಾನು ನಿಮ್ಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಲರ್ ಕರೆಕ್ಟಿಂಗ್ ಮತ್ತೆ ನಿಮ್ಗೆ ಕನ್ಸೀಲರ್
ಎರಡು ಏನ್ ಡಿಫ್ರೆನ್ಸು ಮತ್ತೆ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಇನ್ನು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ನಿಮ್ ಸಪೋರ್ಟ್ ನಮಗೆ ತುಂಬಾ ಚೆನ್ನಾಗಿ ಬೇಕು. ಮತ್ತೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ನಾನು ನಿಮ್ಗೆ ಕೇಳ್ಕೊಂತ ಇದ್ದೀನಿ. ಯಾಕಂತಂದ್ರೆ ನೀವೇನು ರೆಸ್ಪಾನ್ಸ್ ಮಾಡಿಲ್ಲ ಅಂತ ಅಂದ್ರೆ ನನಗೂ ಕೂಡ ಗೊತ್ತಾಗೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಸೊ ನಿಮ್ಗೆ ಈ ಒಂದು ಫ್ರೀ ಮೇಕಪ್ ಕೋರ್ಸ್ ಅಂದ್ಬಿಟ್ಟು ಯಾವುದೇ ರೀತಿ ಅರ್ಧ ಬರ್ಧ ಕ್ಲಾಸ್ ಆಗ್ತಾ ಇಲ್ಲ. ನಿಮ್ಗೆ ಕಂಪ್ಲೀಟ್ ಆಗಿ ಇವಾಗ ಫೀಸ್ ಕೊಟ್ಟು ನೀವೇನ್ ಪೇ ಮಾಡ್ತೀರಾ ಅವಾಗ ನಿಮ್ಗೆ ಯಾವ ಕ್ಲಾಸ್ ಸಿಗುತ್ತೆ ಅದೇ ಕ್ಲಾಸ್ ನಿಮ್ಗೆ ಸಿಗ್ತಾ ಇದೆ. ಸೊ ಅದಕ್ಕೋಸ್ಕರ ಎಲ್ರೂ ಕೂಡ ವಿಡಿಯೋನ ನಿಮ್ಗೆ ಕಂಟಿನ್ಯೂಸ್ ಆಗಿ ಪ್ರೀವಿಯಸ್ ವಿಡಿಯೋಸ್ನು ನೋಡಿ, ಈ ಒಂದು ವಿಡಿಯೋನು ನೋಡಿ. ಅರ್ಥ ಆಗಿಲ್ಲ ಅಂತಂದ್ರೆ ಮತ್ತೆ ನೋಡಿ, ನಿಮ್ಗೆ ಆಗ ಖಂಡಿತವಾಗ್ಲೂ ಅರ್ಥ ಆಗತ್ತೆ. ಇನ್ನು ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ. ಓಕೆ, ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಇನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಲರ್ ಥಿಯರಿ ಮತ್ತೆ ಕಲರ್ ಕರೆಕ್ಟಿಂಗ್ ಹೇಗೆ ವರ್ಕ್ ಆಗುತ್ತೆ, ಮತ್ತೆ ಕನ್ಸೀಲರ್ ಅಂದ್ರೆ ಏನು ಇದ್ರ ಬಗ್ಗೆ ತಿಳ್ಕೊಂತ, ಹಾಗೆ ನಿಮ್ಗೆ ಥಿಯರಿ ಕೂಡ ಹೇಳ್ತಾ 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 ಪ್ರಾಕ್ಟಿಕಲ್ ಕೂಡ ಇವತ್ತು ಹೇಗ್ ಮಾಡುತ್ತೋ ಅದೇ ರೀತಿ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಯಾರು ಕೂಡ ಮಿಸ್ ಮಾಡಬೇಡಿ.